ಇದೆ ಇದೆ, ನಿಮಗೆ ಬೇಕಿತ್ತಾ? ರೂಮಲ್ಲಿದೆ. ಒಂದು 5 ನಿಮಿಷ ನೋಡ್ಬಿಟ್ಟು ಫೋನ್ ಮಾಡ್ತೀನಿ. ಸರಿ ಸರಿ. ಹಾಂ, ಬೇಡ, ಇಲ್ಲಿಟ್ಟರೆ ಅಮ್ಮ ಅವಾಗವಾಗ ಈ ಡೋರ್ನ ಓಪನ್ ಮಾಡ್ತಾ ಇರ್ತಾರೆ. ಅಲ್ಲ, ರುದ್ರ ನೋಡಿದ್ರೆ ಅಣ್ಣ ಕರಿತಾ ಇದ್ದಾನೆ ಅಂತ ಹೇಳ್ದ. ವಿಷ್ಣುನ್ ಕೇಳಿದ್ರೆ ನಾನು ಕರೆದಿಲ್ಲ ಅಮ್ಮ ಅಂದ. ಇದರಲ್ಲಿ ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಯಾರು ನಿಜ ಹೇಳ್ತಾ ಇದ್ದಾರೆ ಒಂದು ಗೊತ್ತಾಗ್ತಿಲ್ವಲ್ಲ. ನನಗನ್ಸುತ್ತೆ ರುದ್ರನೇ ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಅಷ್ಟಕ್ಕೂ ರುದ್ರ ಯಾಕೆ ನನ್ನ ಹತ್ರ ಸುಳ್ಳು ಹೇಳಬೇಕು? ಇಲ್ಲೇನೋ ಮಾಡ್ತಾ ಇದೆಯಾ ನೀನು? ಏನಿಲ್ಲ ಅಮ್ಮ, ನಿನ್ನೆ ನೋಡೋಣ ಅಂತ ಬಂದೆ. ನನ್ನ ನೋಡೋದಿಕ್ಕ? ಯಾಕೆ, ಏನು ವಿಷಯ? ವಿಷಯ ಏನಿಲ್ಲ, ಜಸ್ಟ್ ಊಟ ಮಾಡಿದ್ರ ಅಂತ ಕೇಳೋದಕ್ಕೆ ಬಂದೆ ಅಷ್ಟೇ. ನನ್ನ ಊಟ ಮಾಡ್ತೀಯಾ ಅಂತ ಕೇಳೋದಕ್ಕೆ ಬಂದ್ಯಾ? ಆಶ್ಚರ್ಯವಾಗಿದೆ. ಇವತ್ತು ಸೂರ್ಯ ಪೂರ್ವದಲ್ಲಿ ಹುಟ್ಟೋದ ಬದಲು ಪಶ್ಚಿಮದಲ್ಲಿ ಹುಟ್ಟಿದ್ದಾನೇನೋ ಅಂತ ನನಗೆ ಅನುಮಾನ ಬರ್ತಾ ಇದೆ. ಯಾಕಮ್ಮ ಹಾಗೆ ಹೇಳ್ತಾ ಇದೆಯಾ? ಮತ್ತಿನ್ನೇನು, ಯಾವತ್ತೂ ಅಮ್ಮನ ಮೇಲೆ ಇಷ್ಟೊಂದು ಕಾಳಜಿ ತೋರಿಸ್ತಲೇ ಇರೋನು ಇವತ್ತು ಇಷ್ಟೊಂದು ಕಾಳಜಿ ತೋರಿಸ್ತಾ ಇದೆಯಲ್ಲ, ಇನ್ನೇನು ಹೇಳು. ಯಾಕೆ ಕೇಳೋದು ತಪ್ಪು ಅನ್ನೋಗಿದ್ರೆ ಇನ್ಮೇಲೆ ಕೇಳಲ್ಲ ಬಿಡು. ಕೇಳೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಹೌದು, ವಿಷ್ಣು ಕರ್ದ ಅಂತ ಅಷ್ಟೊಂದು ಅರ್ಜೆಂಟಾಗಿ ಹೇಳಿ ಕಳಿಸ್ತೀಯಲ್ಲ, ಯಾಕೆ? ನಾನು ಸುಳ್ಳು ಹೇಳದ್ನ? ಇಲ್ಲಮ್ಮ, ಅಣ್ಣ ಕರೆದಿದ್ದಕ್ಕೆ ಹೇಳಿದ್ದು. ಮತ್ತೆ ವಿಷ್ಣು ನಾನು ಕರ್ದೇ ಇಲ್ಲ ಅಂತ ಹೇಳ್ದ? ಹೌದಾ? ಮತ್ತೆ ಅಣ್ಣ ಅಮ್ಮ ಅಮ್ಮ ಅಂತ ಕೂಗ್ದಾಗ ನನಗೆ ಕೇಳಿಸ್ತಲ್ಲ, ಅದಕ್ಕೆ ಬಂದು ನಾನು ನಿನ್ನ ಹತ್ರ ಹೇಳಿದೆ. ಸರಿ ಅಮ್ಮ, ನಂಗೆ ನಿದ್ರೆ ಬರ್ತಿದೆ, ನಾನು ಹೋಗಿ ಮಲ್ಕೋತೀನಿ. ಗುಡ್ ನೈಟ್. ಯಾಕೋ ಇವನು ತುಂಬ ವಿಚಿತ್ರವಾಗಿ ಆಡ್ತಿದ್ದಾನಲ್ಲ. ಇವನು ಮಾತಾಡೋದು ನೋಡಿದ್ರೆ ಇವನು ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಇದ್ದಾನೆ ಅನ್ಸುತ್ತೆ. ಅಷ್ಟಕ್ಕೂ ಇಷ್ಟೊತ್ತಲ್ಲಿ ನನ್ನ ರೂಮ್ಗೆ ಯಾಕೆ ಬಂದಿದ್ದ? ಇಲ್ಲಿ ಏನು ಕೆಲಸ ಇವನಿಗೆ? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?